ನಮಸ್ಕಾರ ಸ್ನೇಹಿತರೆ, ಆಧ್ಯಾತ್ಮಿಕ ಲೋಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗುವ ಶ್ರಾವಣ ಮಾಸ ಆರಂಭವಾಗಿದೆ. ಇದು ಕೇವಲ ಒಂದು ತಿಂಗಳಲ್ಲ, ಶಿವನ ಆರಾಧನೆಗೆ ಮತ್ತು ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆ ತರಲು ಇರುವ ಮಹತ್ವದ ಸಮಯ. ಈ ವಿಡಿಯೋದಲ್ಲಿ ನಾವು ಈ ಮಾಸದ ಮಹತ್ವ ಮತ್ತು ನೀವು ಪಾಲಿಸಬೇಕಾದ ಮುಖ್ಯ ನಿಯಮಗಳ ಬಗ್ಗೆ ತಿಳಿಯೋಣ. ಬನ್ನಿ ಸ್ನೇಹಿತರೆ. ಪುರಾಣಗಳ ಪ್ರಕಾರ ಸಮುದ್ರ ಮಂಥನದ ಸಮಯದಲ್ಲಿ ಆಲ ವಿಷ ಹೊರಬಂದಾಗ ಲೋಕವನ್ನ ರಕ್ಷಿಸಲು ಶಿವನು ಅದನ್ನು ಕುಡಿದನು. ಆ ವಿಷದ ಉರಿಯನ್ನು ತಣಿಸಲು ದೇವತೆಗಳು ಶಿವನಿಗೆ ಜಲಾಭಿಷೇಕ ಮಾಡಿದರು. ಇದು ನಡೆದದ್ದು ಇದೇ ಶ್ರಾವಣ ಮಾಸದಲ್ಲಿ. ಅದಕ್ಕಾಗಿಯೇ ಈ ಮಾಸದಲ್ಲಿ ಶಿವನಿಗೆ ಜಲಾಭಿಷೇಕ ಮಾಡುವುದು ಅತ್ಯಂತ ಫಲಪ್ರದ. ಸ್ನೇಹಿತರೆ, ಯಾರೇ ಆಗಬಹುದು, ಉದ್ಯೋಗದ ಸಮಸ್ಯೆಗಳಿಗೆ ಅಥವಾ ಮನೆಯಲ್ಲಿರುವಂತಹ ತೊಂದರೆಗಳಿಗೆ ನಾನಾ ರೀತಿಯ ಪರಿಹಾರಗಳನ್ನು ಹುಡುಕುತ್ತಿದ್ದರೆ ಅಥವಾ ಮನೆಯಲ್ಲಿ ತುಂಬನೇ ಕಿರಿಕಿರಿಗಳಾಗುತ್ತಿದ್ದರೆ ನೀವು ಓಂ ನಮಃ ಶಿವಾಯ ಮಂತ್ರವನ್ನು ಪಠಿಸುತ್ತಾ ಶಿವನ ದೇವಾಲಯಕ್ಕೆ ತೆರಳಿ ಶಿವನಿಗೆ ಗಂಗಾಭಿಷೇಕ ಅಥವಾ ಹಾಲಭಿಷೇಕ ಮಾಡುವುದರಿಂದ ನಿಮ್ಮ ಮನೆಯಲ್ಲಿರುವ ಕೆಟ್ಟ ದೋಷಗಳಿಂದ ನಿವಾರಣೆಯಾಗುತ್ತದೆ ಹಾಗೂ ಉದ್ಯೋಗದಲ್ಲಿ ಬಡ್ತಿ, ವ್ಯವಹಾರದಲ್ಲಿ ಯಶಸ್ಸನ್ನು ಕಾಣಲು ತುಂಬನೇ ಸರಳವಾದಂತಹ ಪರಿಹಾರ ಓಂ ನಮಃ ಶಿವಾಯ ಮಂತ್ರ. ಈ ಮಂತ್ರವನ್ನು ಪಠಿಸುತ್ತಾ ಶಿವನಿಗೆ ಜಲಾಭಿಷೇಕ ಅಥವಾ ಹಾಲಭಿಷೇಕ ಮಾಡುವುದರಿಂದ ನಿಮ್ಮ ಕೆಲಸಗಳು ಖಂಡಿತವಾಗಿ 100ಕ್ಕೆ 100 ಭಾಗ ಯಶಸ್ವಿಯಾಗುತ್ತವೆ. ಇನ್ನು ಪಾಲಿಸಬೇಕಾದ ದೈನಂದಿನ ನಿಯಮಗಳ ಬಗ್ಗೆ ತಿಳಿಯೋಣ ಬನ್ನಿ. ಈ ತಿಂಗಳು ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡುವುದು ಶ್ರೇಷ್ಠ. ಶಿವನಿಗೆ ಬಿಲ್ವ ಪತ್ರೆ ಅರ್ಪಿಸುವುದು 1,000 ಅಶ್ವಮೇಧ ಯಾಗ ಮಾಡಿದ ಫಲ ನೀಡುತ್ತದೆ ಎಂದು ಹೇಳಲಾಗುತ್ತದೆ. ಸ್ನೇಹಿತರೆ, ನೋಡಿದ್ರಲ್ಲ, ನಾವು ಶಿವನಿಗೆ ಬಿಲ್ವ ಪತ್ರೆ ಅರ್ಪಿಸುವುದರಿಂದ ಅಶ್ವಮೇಧ ಅಂದರೆ 1,000 ಕುದುರೆಗಳ ಅಶ್ವಮೇಧ ಯಾಗ ಮಾಡಿದ ಫಲ ಸಿಗುತ್ತದೆ ಅಂತ ಅರ್ಥ. ಸ್ನೇಹಿತರೆ, ಯಾರಿಗೆ ಆಗಬಹುದು, ತಮ್ಮ ಜೀವನದಲ್ಲಿ ಅನುಕೂಲ ಆಗಬೇಕು, ಎಲ್ಲರಂತೆ ನಾವು ಜೀವನ ಮಾಡಬೇಕು ಎನ್ನುವಂಥವರು ಶಿವನ ದೇವಾಲಯಕ್ಕೆ ತೆರಳಿ ಬಿಲ್ವಪತ್ರೆಯನ್ನು ಅರ್ಪಿಸಿ. ಇದರಿಂದ ಶಿವನಿಗೆ ಪ್ರಿಯವಾದ ಬಿಲ್ವಪತ್ರೆ ಅರ್ಪಿಸುವುದರಿಂದ ನಿಮ್ಮ ಜೀವನದಲ್ಲಿ ಬಂದಿರುವ ಗಂಡಾಂತರಗಳು ಅಥವಾ ತೊಂದರೆಗಳಿಂದ ಪಾರಾಗಲು ಶಿವನ ಆಶೀರ್ವಾದ ಲಭಿಸುತ್ತದೆ. ಓಂ ನಮಃ ಶಿವಾಯ ಮಂತ್ರವನ್ನು ದಿನಕ್ಕೆ ಕನಿಷ್ಠ 108 ಬಾರಿ ಪಠಿಸಿ. ಇದು ಮನಸ್ಸಿಗೆ ಶಾಂತಿ ಮತ್ತು ಏಕಾಗ್ರತೆಯನ್ನು ನೀಡುತ್ತದೆ. ಸ್ನೇಹಿತರೆ, ಈ ಮಂತ್ರವನ್ನು ಪಠಿಸಲು ನಾನು ಹೇಳುವಂತಹ ಸಮಯ ಬ್ರಾಹ್ಮಿ ಮುಹೂರ್ತವೇ. ಯಾಕೆಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ದೇವತೆಗಳಿಗೆ ಶ್ರೇಷ್ಠವಾದಂತಹ ಸಮಯ. ಬ್ರಾಹ್ಮಿ ಮುಹೂರ್ತ ಎಂದರೆ 3:30ರಿಂದ 5:30ರೊಳಗೆ ಆಗಬೇಕು. ಸ್ನೇಹಿತರೆ, ಹೇಗೆ ಬೇಕಾಗೆ ಬೇಕಾಬಿಟ್ಟಿ ಮಂತ್ರಗಳನ್ನು ಪಠಿಸುವುದಲ್ಲ. ದೇವರ ಆರಾಧನೆ ಜೊತೆಗೆ ನಮಗೆ ಶ್ರದ್ಧೆ, ಭಕ್ತಿ, ನಂಬಿಕೆ ಕೂಡ ತುಂಬನೇ ಮುಖ್ಯ. ಏನೋ ನಾವು ಹೇಳ್ತೀವಿ, ನೀವು ಹೇಗೆ ಬೇಕಾಬಿಟ್ಟಿ ಮಾಡಿದ್ದು ಯಾವುದೇ ಕಾರಣಕ್ಕೂ ಫಲ ದೊರೆಯುವುದಿಲ್ಲ. ಅದರ ಫಲ ಬೇಕು ಅಥವಾ ಅದರಿಂದ ಶಕ್ತಿಯನ್ನು ಪಡೆಯಬೇಕೆಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬೇಗ ಎದ್ದು ಮಡಿಯಾಗಿ 108 ಬಾರಿ ಶಿವನ ಮಂತ್ರ ಜಪಿಸಿ ಶಿವನಿಗೆ ಬಿಲ್ವಪತ್ರೆ ಅರ್ಪಿಸಿ ಶಿವನಿಗೆ ಅಭಿಷೇಕವನ್ನು ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಅನುಕೂಲವನ್ನು ನೀವು ಕಾಣುತ್ತೀರಾ. ಯಾವುದೇ ದೋಷಗಳಿದ್ದರೂ ನಿವಾರಣೆ ಆಗುತ್ತವೆ. ನಾನು ಮೊದಲೇ ತಿಳಿಸಿದಂತೆ ಉದ್ಯೋಗಕ್ಕಾಗಬಹುದು ಅಥವಾ ಮನೆಗೆ ನೆಮ್ಮದಿಗಾಗಬಹುದು, ಸಮೃದ್ಧಿಗಾಗಬಹುದು, ನಿಮ್ಮ ಜೀವನದಲ್ಲಿ ಅನುಕೂಲವನ್ನು ಕಾಣಲು ಈ ಓಂ ನಮಃ ಶಿವಾಯ ಮಂತ್ರ ತುಂಬನೇ ಸಹಾಯ ಮಾಡುತ್ತದೆ. ಸ್ನೇಹಿತರೆ, ಎಷ್ಟೋ ಜನ ಹೇಳುತ್ತಾರೆ ಮಂತ್ರಕ್ಕೆ ಮಾವಿನಕಾಯಿ ಉದುರುತ್ತದೆಯಾ ಎಂದು. ಖಂಡಿತವಾಗಿಯೇ ಉದುರುವಂತಹ ಸಮಯ ಬಂದರೆ ಉದುರುತ್ತದೆ. ಸ್ನೇಹಿತರೆ, ಯಾಕೆ ಹೇಳುತ್ತೀನಿ ಅಂದರೆ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಮಂತ್ರಗಳಿಗೆ ಅದರದ್ದೇ ಆದ ಶ್ರೇಷ್ಠ ಸ್ಥಾನ ಮಾನಗಳಿವೆ. ಸ್ನೇಹಿತರೆ, ಅದನ್ನು ಒಳಿತಿಗಾಗಿ ಬಳಸಿಕೊಂಡಾಗ ಖಂಡಿತ ಅದರಿಂದ ಫಲ ಕಾಣಬಹುದು. ಈಗ ಸುಮ್ಮನೆ ಒಂದು ವಿಗ್ರಹದ ಮುಂದೆ ನಿಂತು ಮಂತ್ರಗಳನ್ನು ಪಠನೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಅದರದ್ದೇ ಆದ ಶ್ರೇಷ್ಠತೆ, ಗೌರವ ಎನ್ನುವುದು ಇರುತ್ತದೆ. ಆ ಮಂತ್ರಗಳನ್ನು ಪಠನೆ ಮಾಡಿದಾಗ ದೇವರ ಮೋರೆಗಳನ್ನು ಗಮನಿಸಬಹುದು. ಯಾವ ರೀತಿ ಮುಖಭಾವ ಬದಲಾಗಿರುತ್ತದೆ ಹಾಗೂ ದೇವರ ಮೇಲೆ ಅಪ್ಪಣೆಗಳಾಗುವುದನ್ನು ಗಮನಿಸಿರಬಹುದು. ಅಂದರೆ ವಿಗ್ರಹದ ಮೇಲೆ ಮಂತ್ರಗಳನ್ನು ಹೇಳುವಾಗ ಪುಷ್ಪಗಳು ಕೆಳಭಾಗಕ್ಕೆ ಉರುಳುವುದನ್ನು ನೋಡಬಹುದು. ಹಾಗಾಗಿ ಮಂತ್ರಗಳಿಗೆ ಅದರದ್ದೇ ಆದ ಸ್ಥಾನಮಾನವಿದೆ. ನಾವು ಎಲ್ಲಿ ಬೇಕಲ್ಲಿ ಹೇಗೆ ಬೇಕಾಗೆ ಕೂತು ಪಠನೆ ಮಾಡುವುದಲ್ಲ. ಶ್ರದ್ಧಾ ಭಕ್ತಿಯಿಂದ ಮಾಡಿದ್ದೇ ಆದಲ್ಲಿ ಖಂಡಿತವಾಗಿ ನಮಗೆ ಯಶಸ್ಸಾಗುತ್ತದೆ. ಇನ್ನು ಶ್ರಾವಣ ಸೋಮವಾರದ ವಿಶೇಷತೆ ಬಗ್ಗೆ ತಿಳಿಯೋಣ. ಶ್ರಾವಣದ ಪ್ರತಿಯೊಂದು ಸೋಮವಾರಕ್ಕೂ ಅದರದ್ದೇ ಆದ ವಿಶೇಷತೆ ಇದೆ.
ಈ ದಿನ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ರುದ್ರಾಭಿಷೇಕ ಮಾಡಿಸುವುದು ಅಥವಾ ಮನೆಯಲ್ಲಿ ಶಿವಲಿಂಗಕ್ಕೆ ಹಾಲಿನ ಅಭಿಷೇಕ ಮಾಡುವುದು ಉತ್ತಮ. ಅನೇಕರು ಈ ದಿನ ಕಟ್ಟುನಿಟ್ಟಿನ ಉಪವಾಸ ಮಾಡುತ್ತಾರೆ. ನಿಮಗೆ ಸಾಧ್ಯವಾಗದಿದ್ದರೆ ಫಲಹಾರ ಸೇವಿಸಿ ಶಿವನ ಧ್ಯಾನ ಮಾಡಬಹುದು. ಸ್ನೇಹಿತರೆ, ಸೋಮವಾರದಂದು ಶ್ರಾವಣ ಸೋಮವಾರದಂದು ಮನೆಯಲ್ಲೇನಾದರೂ ಶಿವಲಿಂಗ ಅಥವಾ ಶಿವನ ಆರಾಧನೆ ಮಾಡುವಂತಹ ವಸ್ತುಗಳಿದ್ದರೆ ಪೂಜೆ ಪುನಸ್ಕಾರಗಳನ್ನು ಮಾಡಿ, ಶಿವಲಿಂಗ ಇದ್ದರೆ ಅದಕ್ಕೆ ಹಾಲಿನ ಅಭಿಷೇಕವನ್ನು ಮಾಡಿ, ಜಲಾಭಿಷೇಕದಿಂದ ಶಿವನನ್ನು ಅಚ್ಚುಕಟ್ಟಾಗಿ ಶುದ್ಧಿ ಮಾಡಿ, ಸ್ವಲ್ಪ ನೈವೇದ್ಯಕ್ಕೆ ಅವನಿಗೆ ಪ್ರಿಯವಾದಂತಹ ನೈವೇದ್ಯವನ್ನು ಮಾಡಿ ನೀವು ನಿಮ್ಮ ಒಳಿತಿಗಾಗಿ ಮತ್ತು ಗುರುವಾದ ಸಂತೋಷಕ್ಕಾಗಿ ಬೇಡಿಕೊಳ್ಳಿ. ಇದರಿಂದ ಶಿವನ ಆಶೀರ್ವಾದದ ಜೊತೆಗೆ ಅವನಿಗೆ ಪ್ರಿಯವಾದಂತಹ ಬಿಲ್ವಪತ್ರೆ ಅರ್ಪಿಸುವುದರಿಂದ ನಿಮ್ಮ ಎಲ್ಲ ಗಂಡಾಂತರಗಳು ದೂರವಾಗಿ ಅವನ ಸಂಪೂರ್ಣ ಆಶೀರ್ವಾದ ಲಭಿಸುತ್ತದೆ. ಶ್ರಾವಣ ಸೋಮವಾರದಂದು ಸಾಧ್ಯವಾದರೆ ಪರಿಪೂರ್ಣ ಉಪವಾಸ ಇರುವುದು ತುಂಬಾ ಒಳ್ಳೆಯದು ಸ್ನೇಹಿತರೆ. ಏಕೆಂದರೆ ಉಪವಾಸ ಮಾಡುವಂತಹ ರಥದಿಂದ ನಮ್ಮ ಜೀವನದಲ್ಲಿ ಬರುವಂತಹ ಕಷ್ಟಗಳಿಗೆ ಮುಕ್ತಿ ಕಾಣಬಹುದು. ಇನ್ನು ಆಹಾರ ಮತ್ತು ಜೀವನ ಶೈಲಿ ಈ ರೀತಿ ಇರಲಿ. ಆರೋಗ್ಯದ ದೃಷ್ಟಿಯಿಂದಲೂ ಈ ಮಾಸದಲ್ಲಿ ಕೆಲವು ಆಹಾರ ನಿಯಮಗಳಿವೆ. ಮಾಂಸಾಹಾರ, ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ತ್ಯಜಿಸುವುದು ಅತ್ಯಗತ್ಯ. ಮದ್ಯಪಾನದಿಂದ ದೂರವಿರಿ. ಈ ಸಮಯದಲ್ಲಿ ಮಳೆ ಹೆಚ್ಚಾಗಿರುವುದರಿಂದ ಜೀರ್ಣಕ್ರಿಯೆ ನಿಧಾನವಾಗಿರುತ್ತದೆ. ಆದ್ದರಿಂದ ಹಗುರವಾದ ಸಾತ್ವಿಕ ಆಹಾರ ಸೇವಿಸಿ. ಸ್ನೇಹಿತರೆ, ನಾನು ಮೊದಲೇ ಹೇಳಿದಂತೆ ಬೇಕಾಬಿಟ್ಟಿ ಇದ್ದು ದೇವರ ಆರಾಧನೆ ಮಾಡುವುದಲ್ಲ. ಆರೋಗ್ಯದ ದೃಷ್ಟಿಯನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಈರುಳ್ಳಿ ಬೆಳ್ಳುಳ್ಳಿಯನ್ನು ಬಿಟ್ಟು ಮಾಂಸಾಹಾರವನ್ನು ಬಿಟ್ಟು ಶಿವನ ಆರಾಧನೆ ಮಾಡಿದ್ದೇ ಆದಲ್ಲಿ ಖಂಡಿತವಾಗಿ ಪರಮಶಿವನನ್ನು ಒಲಿಸಿಕೊಳ್ಳಬಹುದು. ನಿಮಗೆ ಇಚ್ಛೆಪಟ್ಟಂತಹ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣಬಹುದು. ಮಾಂಸಾಹಾರವನ್ನು ತ್ಯಜಿಸುವುದು ತುಂಬಾ ಒಳ್ಳೆಯದು. ಇನ್ನು ಮಾಂಸಾಹಾರ ಮದ್ಯಪಾನ ಬಿಡಲಿಕ್ಕೆ ಸಾಧ್ಯವಿಲ್ಲ ಎನ್ನದವರು ಖಂಡಿತ ಈ ವ್ರತಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಏಕೆಂದರೆ ನಾನು ಮೊದಲೇ ಹೇಳಿದಂತೆ ಆ ಮಂತ್ರಗಳಿಗೆ ಮತ್ತು ದೇವರುಗಳಿಗೆ ಅವರದ್ದೇ ಆದ ಸ್ಥಾನ ಮಾನಗಳಿರ್ತವೆ. ನಾವು ಮಾಡುವಂತಹ ವ್ರತ ಪೂಜೆಯಿಂದ ನಾವು ಅವುಗಳನ್ನು ಕೆಡಿಸುವುದು ಬೇಡ. ನಿಮಗೆ ಇಚ್ಛೆ ಇಲ್ಲದಿದ್ದರೆ ದಯವಿಟ್ಟು ಅದರಿಂದ ದೂರವಿರಿ. ಇನ್ನು ಉಪಸಂಹಾರ ಮತ್ತು ಕರೆ ನೋಡಿದ್ರಲ್ಲ ಸ್ನೇಹಿತರೆ, ಈ ಸರಳ ನಿಯಮಗಳನ್ನು ಪಾಲಿಸುವ ಮೂಲಕ ನಾವು ಈ ಶ್ರಾವಣ ಮಾಸದಲ್ಲಿ ಶಿವನ ಸಂಪೂರ್ಣ ಕೃಪೆಗೆ ಪಾತ್ರರಾಗಬಹುದು. ನೋಡಿದ್ರಲ್ಲ ಸ್ನೇಹಿತರೆ, ಈ ಮಾಹಿತಿ ತುಂಬಾ ಅನುಕೂಲವಾದಂತಹ ಮಾಹಿತಿ. ಸ್ನೇಹಿತರೆ, ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡುವಾಗ ಶ್ರದ್ಧಾ ಭಕ್ತಿ ನಂಬಿಕೆ ಇಟ್ಟು ಮಾಡಿದ್ದೇ ಆದಲ್ಲಿ ಖಂಡಿತ ದೇವರ ಆಶೀರ್ವಾದವಿರುತ್ತದೆ. ಈ ಮಾಹಿತಿಯನ್ನು ಎಲ್ಲರಿಗೂ ಕೂಡ ಹಂಚಿಕೊಳ್ಳಿ, ಏಕೆಂದರೆ ಅವರಿಗೂ ಕೂಡ ಅನುಕೂಲವಾಗಲಿ. ನೀವೇನಾದರೂ ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಮನೆದೇವತೆಗಳು ಯಾವುದು ಎನ್ನುವುದನ್ನು ತಿಳಿಸಿಕೊಡಿ ಸ್ನೇಹಿತರೆ. ಮುಂದಿನ ಬಾರಿ ಯಾವ ವಿಡಿಯೋಗಳ ಬಗ್ಗೆ ಮಾಹಿತಿ ಬೇಕು ಎನ್ನುವುದನ್ನು ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿದರೆ ಆ ವಿಡಿಯೋಗೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ನಿಮ್ಮಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದ.